ಹಾಯ್ ಆಂಟಿ. ಹಾಯ್. ಇವತ್ತು ನನಗೆ ಬದನೆಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸಿ. ಓಕೆ, ಈಗ ಫಸ್ಟು ಕಾಯಿ ತಂದು ಚೆನ್ನಾಗಿ ತೊಳೆದು ಒರೆಸಿ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಸುಟ್ಕೋಬೇಕು. ಇವಾಗ ಈ ಥರ ಸಿಪ್ಪೆ ತೆಗಿಬೇಕು ನೀಟಾಗಿ. ತುಂಬ ಬಿಸಿ ಇದೆ, ಸ್ವಲ್ಪ ಸಂಜೆಗೆ ಇಷ್ಟ ಇದೆ. ಮಾಡ್ಕೊತಾ ಇದ್ದೀನಿ. ಒಂದು ಸಪ್ಪೆ ಚಟ್ನಿ, ಇನ್ನೊಂದು ಪುಲಸು ಚಟ್ನಿ ಅಂತಾರೆ ಇದನ್ನು. ಆಗಿದೆ ಸಾಸಿವೆ, ಉದ್ದಿನಬೇಳೆ, ನಾನು ಎಲ್ಲದಕ್ಕೂ ಹಿಂಗೆ ಯೂಸ್ ಮಾಡ್ತೀನಿ. ಡೈಜೆಷನು ಮೈಗೆ ಒಳ್ಳೆಯದು. ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಇದು ಸಪ್ಪೆ ಚಟ್ನಿ. ಇದು ಹುಳಿ, ಹಸಿಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಬೆಲ್ಲ, ಚೂರು ಉಪ್ಪು, ಆಮೇಲೆ ಸ್ವಲ್ಪ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮುದ್ದೆಗೂ ಚೆನ್ನಾಗಿರುತ್ತೆ ಇದು. ಮತ್ತು ಇದು ಪೊಂಗಲ್ ಮಾಡಿದಾಗ ಬರೀ ಪಪ್ಪು ಅಂಥದಕ್ಕೆಲ್ಲ ನಂಚ್ಕೊಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಬಾಯಿ ಕೆಟ್ಟಿದ್ರೆ, ಜ್ವರ ಬಂದವ್ರಿಗೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ಹಾಕ್ತಾಯಿದ್ದೀನಿ ಅದಕ್ಕೆ. ಇದು ಹುಳಿ ಚಟ್ನಿ ರೆಡಿ ಆಯಿತು. ಈ ಥರ ಅರ್ಧ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದಲ್ವ, ಅದಕ್ಕೆ ಇದಕ್ಕೊಂಚೂರು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ತುಂಬ ಈಸಿ, 10 ಮಿನಿಟ್ಸಲ್ಲಿ ಆಗೋಗುತ್ತದೆ. ಇವಾಗ ಸಪ್ಪೆ ಚಟ್ನಿನೂ ರೆಡಿ ಆಯಿತು, ಹುಳಿ ಚಟ್ನಿನೂ ರೆಡಿ ಆಯಿತು. ಎರಡು ಟೇಸ್ಟ್ ನೋಡಿ ಹೇಗಿದೆ ಹೇಳು ನಂದಿನಿ. ನೀನು ಕೇಳಿದ ಪ್ರಕಾರ ಮಾಡಿದ್ದೀನಿ. ಆಂಟಿ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ಸೂಪರ್. ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿದೆ.